187 ಕೋಟಿ ರೂಪಾಯಿ 187 ಕೋಟಿ ರೂಪಾಯಿ ಎಲ್ಲಿ ಹೋಯಿತು ಏನು ಎತ್ತ ಇದಕ್ಕೆ ಸಂಬಂಧಪಟ್ಟಂಗೆ ತೀವ್ರ ವಿಚಾರಣೆ ಮುಂದುವರೆದಿರುವಂಥದ್ದು. ಜೊತೆಗೇನು ಅಂದರೆ ಇದು ನಿಧಾನವಾಗಿ ಕುಣಿಕೆ ಜಾಸ್ತಿ ಆಗ್ತಾ ಇದೆ, ಬಲವಾಗ್ತಾ ಇದೆ. ನಾಗೇಂದ್ರ ಕೊರಳಿಗೂ ಕೂಡ ಈಗ ಸುತ್ತಕೊಂಡಿದೆ. ಯಾಕೆಂದರೆ ನಿನ್ನೆಯಿಂದ ನಿರಂತರವಾಗಿ ರೇಡ್ ನಡೀತಾನೇ ಇದೆ. ಇಂಚಿಂಚು ಕೂಡ ಶೋಧ ಮಾಡ್ತಾ ಇದ್ದಾರೆ. 24 ಗಂಟೆಗಳಿಂದ ನಡೀತಾ ಇದೆ. ಇನ್ನೆಷ್ಟರ ಮಟ್ಟಿಗೆ ಶೋಧ ಕಾರ್ಯಾಚರಣೆ ಆಗುತ್ತೆ ಯೋಚನೆ ಮಾಡಿ. ಈ IT ಮತ್ತು ED ಬಿಡಿ, ITನಾದರೂ ಒಂದು ಲೆಕ್ಕದಲ್ಲಿ ಓಕೆ, ನೀವು ಸಹಿಸ್ಕೋಬೋದು. ಈ ED ಸಹಿಸ್ಕೊಳ್ಳೋದಿದೆಯಲ್ಲ ಸಾಧ್ಯವೇ ಇಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೆ, ED ಅನ್ನೋದು ಇದೆಯಲ್ಲ ಅದು ನಿಮಗೆ ದಶದಿಕ್ಕುಗಳಿಂದಲೂ ಕೂಡ ಹಿಡಿಯುವಂತೆ ಏಡಿ, ಉಸಿರಾಡೋಕ್ಕಾಗಲ್ಲ. ಪ್ರತಿಯೊಂದನ್ನು ಕೂಡ ಶೋಧಿಸಿಬಿಡ್ತಾರೆ. ಮನೆ ಇಂಚಿಂಚು ಶೋಧನೆ ಮಾಡ್ತಾರೆ, ಮೊಬೈಲ್ ಕಸ್ಕೋತಾರೆ, ಅದರ ಡೇಟಾ ರಿಟ್ರೈವ್ ಮಾಡ್ತಾರೆ. ಯಾರ್ಯಾರೇ ದುಡ್ಡು ಹಾಕಿದ್ರಿ, ಏನು ಎತ್ತ, ಯಾರ್ಯಾರ ಸಂಬಂಧ ಏನು ಎಲ್ಲದನ್ನೂ ಕೂಡ ನೋಡ್ತಾರೆ. ಒಂದು ಲೆಕ್ಕದಲ್ಲಿ ನಿಮ್ಮ ಜೀವ ಹಿಂಡಿ ಬಿಡ್ತಾರೆ. ಮಾನಸಿಕವಾಗಿ ನೀವು ಕುಗ್ಗಿ ಹೋಗ್ಬಿಡ್ಬೇಕು. ಅದಕ್ಕೆ ಈ IT ಮತ್ತು ED ಅಂದರೆ ಯಾಕೆ ಹೆದರ್ತಾರೆ ಜನ ಅಂತಂದರೆ ಇದೇ ರೀಸನ್ನಿಂದ. ಏನು ತಮಾಷೆ ಸಂಗತಿನ ವಾಲ್ಮೀಕಿ ನಿಗಮದಲ್ಲಾಗಿರೋದು 187 ಕೋಟಿ ರೂಪಾಯಿ ಗೋಲ್ಮಾಲ್. ಯಾರ ಅಪ್ಪನ ಮನೆದು ಹೇಳಿ, ಯಾರ ಅಪ್ಪನ ಮನೆದಿದು? ಎಲ್ಲಿ ಹೋಯಿತು ದುಡ್ಡು? ನೀವು ಹೆಂಡದಂಗಡಿ ಅಕೌಂಟ್ಗಳಿಗೆ ದುಡ್ಡು ಹೋಗುತ್ತೆ ಅಂದರೆ, ಹೆಂಡದಂಗಡಿ ಅಕೌಂಟ್ಗಳಿಗೆ ದುಡ್ಡು ಹೋಗುತ್ತೆ ಅಂತಂದರೆ ಅರ್ಥ ಏನ್ರಿ? ಏನರ್ಥ ಅದು? ಚಿನ್ನದ ಅಂಗಡಿಗಳ ಅಕೌಂಟ್ಗಳಿಗೆ ದುಡ್ಡು ಹೋಗುತ್ತೆ, ಏನರ್ಥ ಅದು? ಬೆಂಗಳೂರಿನಿಂದ ಹೈದರಾಬಾದಿಗೆ ಹೋಗುತ್ತೆ ದುಡ್ಡು, ರತ್ನಾಕರ ಬ್ಯಾಂಕಿಗೆ, ಯಾವ ಅರ್ಥ ಇದು? ಕುರಿ ಕಾಯೋನ ಅಕೌಂಟಿಗೆ ದುಡ್ಡು ಹೋಗುತ್ತೆ, ಹೆಂಗೋಯ್ತು? MD ಪರ್ಮಿಷನ್ ಇಲ್ದೇ ಹೋಗ್ಬಿಡುತ್ತಾ? ಹಿರಿಯ ಅಧಿಕಾರಿಗಳ ಇನ್ವಾಲ್ವ್ಮೆಂಟ್ ಇಲ್ದೇ ಹೋಗ್ಬಿಡುತ್ತಾ? ಸಂಬಂಧಪಟ್ಟಂಥ ಮಂತ್ರಿ ಗಮನಕ್ಕೆ ಬರ್ದನೇ ಹೋಗ್ಬಿಡುತ್ತಾ? ಯಾಕೆ ಮಂತ್ರಿ ಆಗ್ತಿರಲಿಲ್ಲ ಅಂದರೆ ನಿಮ್ಮ ಗಮನಕ್ಕೆ ಬಂದಿಲ್ಲ ಅಂತಂದರೆ? ಒಬ್ಬ ಶಾಸಕ, ಅದರ ಅಧ್ಯಕ್ಷ, ಅವ್ರಿಗೆ ಗೊತ್ತಿಲ್ಲದೇ ಆಗ್ಬಿಡುತ್ತಾ? ದದ್ದಲ್ ಗಮನಕ್ಕೆ ಬರ್ದೇ ಆಗ್ಬಿಡುತ್ತಾ? ಯೋಗ್ಯತೆ ಬೇಡವಾ? ಕುರಿ ಕಾಯುವವನ ಅಕೌಂಟಿಗೆ ದುಡ್ಡು ಹೋಗುತ್ತೆ ಅಂತಂದರೆ ನೀವು ಯೋಚನೆ ಮಾಡಿ ಇನ್ನೆಷ್ಟರ ಮಟ್ಟಿಗೆ ಈ ಒಂದು ಜಾಲ ಇದನ್ನು ಹೆಣೆದಿರಬೇಕು ಅಂತ. ಇದು ಹೊರಗಡೆ ಬಂತು, ಅವನ್ಯಾರೋ ಪುಣ್ಯಾತ್ಮ ಪಾಪ ಅದೆಷ್ಟು ಅನುಭವಿಸಿ ಸತ್ತಬಿಟ್ನ ಏನೋ, ಚಂದ್ರಶೇಖರನ್ ಆತ್ಮಹತ್ಯೆ ಮಾಡಿಕೊಂಡ. ಅವ್ರ ಆತ್ಮಹತ್ಯೆ ಮಾಡಿಕೊಂಡಿದ್ದರಿಂದ ಇದು ಈ ಕುಣಿಕೆ ಬಲವಾಗ್ತಾ ಹೋಯಿತು. ಇಂಥ ಕೇಸುಗಳು ಎಷ್ಟು ನೆಗೆದು ಬಿದ್ದುಬಿಟ್ಟಿವೋ ಏನೋ, ಯಾರ್ಯಾರ ಅಕೌಂಟಲ್ಲಿ ಎಷ್ಟೆಷ್ಟು ದುಡ್ಡು ಹೋಗಿರುತ್ತೋ ಏನೋ. ಇದು ಯಾರ್ಯಾರಿಗೆ ಅನ್ವಯ ಆಗುತ್ತೋ ಗೊತ್ತಿಲ್ಲ. ನಿಮ್ಮ ಹೆಸರಲ್ಲಿ ಯಾವ್ಯಾವನ ಅಕೌಂಟ್ ತೆರೆದಿರ್ತಾನೋ. ಇನ್ನು ಕೆಲವರು ವಿಚಾರಣೆಗೆ ಗೈರು ಹಾಜರಾಗಿದ್ದಾರೆ. ಇವರೆಲ್ಲರೂ ಕೂಡ ಮಾಜಿ ಸಚಿವರ ಆಪ್ತರು, ಆತ್ಮೀಯರು. ಅಂಥ 4 ಜನರಿಗೆ ಈಗ ED ನೋಟಿಸ್ ಕೊಟ್ಟಿದೆ. ಬಂದು ಹಾಜರಾಗಬೇಕು ಅಂತ ನೋಟಿಸ್ ಕೊಡಲಾಗಿದೆ. ಬಳ್ಳಾರಿಯಲ್ಲೇ ಅವರು ವಿಚಾರಣೆ ಆಗಬೇಕಾಗಿತ್ತು, ಬರಲಿಲ್ಲ. ಆಪ್ತ ವಿಜಯಕುಮಾರ್ ಸೇರಿದಂತೆ 4 ನೋಟಿಸ್. ಡಾಕ್ಯುಮೆಂಟ್ಸ್ ಕೊಟ್ಟಿರ್ತೀವಿ ನೀವು. ಈ ನಮ್ಮ ಡಾಕ್ಯುಮೆಂಟ್ಗಳೆಲ್ಲವೂ ಕೂಡ ಬ್ಯಾಂಕ್ಗಳಲ್ಲಿರ್ತವೆ. ಅವ್ರಿಗೆ ಗೊತ್ತಿರುತ್ತೆ ನಮ್ಮ ಮನೆಯ ವಿಳಾಸದಿಂದ ಹಿಡಿದು ನಮ್ಮ ಅಕೌಂಟಿನ ಡೀಟೇಲ್ ಏನೇನು ಬೇಕು ಎತ್ತೆಲ್ಲ ಇರುತ್ತೆ. ಈಗ ನಮ್ಮ ಹೆಸರಿನ ಮೇಲೇ ಯಾರೋ ಒಬ್ಬ ಈ ಕೊಟ್ಟಿ ಡಾಕ್ಯುಮೆಂಟನ್ನು ಓಪನ್ ಮಾಡಿಬಿಡ್ತಾನೆ. ಅಕೌಂಟ್ ಓಪನ್ ಆದಂಥ ಸಂದರ್ಭದಲ್ಲಿ ನಮಗೆ ಗೊತ್ತಾಗದೇ ನಮ್ಮ ಅಕೌಂಟಲ್ಲಿ ನಮಗೆ ಗೊತ್ತಾಗದೇ ವ್ಯವಹಾರಗಳು ನಡೆದು ಬಿಡ್ತವೆ. ಯಾವನೋ ದುಡ್ಡು ಹಾಕ್ತಾನೆ, ಇನ್ಯಾವನಿಗೋ ಕಳಿಸ್ತಾನೆ. ಇದೊಂದು ಜಾಲ. ಇದೊಂದು ಜಾಲ. ಒಂದು ಕಡೆಯಿಂದ ಹಿಡಿದು ಶುರುವಾಗಿದ್ದು, ಬೆಂಗಳೂರಿಂದ ಶುರುವಾಗಿರುವಂಥದ್ದು, ನಿಗಮದಿಂದ ಶುರುವಾಗಿರೋದು, ಅಲ್ಲಿಂದ ಬ್ಯಾಂಕ್ಗಳು, ಅಲ್ಲಿಂದ ಅಕೌಂಟ್ಗಳು, ಬೇರೆ ಅಕೌಂಟ್ಗಳು ಎಲ್ಲ ಅವರೇ ನೋಡ್ಕೋತಾರಲ್ಲ. ನಮ್ಮ ಗಮನಕ್ಕೆ ಬರದೇನೆ ಏನಾಗಬಾರ್ದು ಅದೆಲ್ಲದೂ ಕೂಡ ಆಗಿ ಹೋಗ್ಬಿಡುತ್ತೆ. ಬನ್ನಿ, ನಮ್ಮ ಪ್ರತಿನಿಧಿ ರಾಚಪ್ಪ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ನಮ್ಮ ಪ್ರತಿನಿಧಿ ವಿನಯ್ ಕೂಡ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಬಳ್ಳಾರಿಯಿಂದ. ರಾಚಪ್ಪನಿಂದ ಶುರು ಮಾಡ್ತಾ ಇದ್ದೀನಿ. ರಾಚಪ್ಪ, ನಿನ್ನೆಯಿಂದ ಶುರುವಾಗಿರುವಂಥದ್ದು ನಿರಂತರವಾಗಿ ನಡೀತಾ ಇದೆ. ನಾನು ಹೇಳ್ತಾ ಇದ್ದೆ ED ಶೋಧ ಕಾರ್ಯಾಚರಣೆ ಅನ್ನುವಂಥದ್ದು ಯಾವ ರೀತಿ ಇರುತ್ತೆ ಅಂತ. ಜನ್ಮ ಜಾಲಾಡಿಬಿಡ್ತಾರೆ, ಜಾತಕ ಶೋಧಿಸ್ಬಿಡ್ತಾರೆ, ಬಿಡಲ್ಲ. ಯಾರ್ಯಾರು ಸಂಪರ್ಕಕ್ಕಿದ್ದಾರೆ ಏನು ಎತ್ತ ಅಂತ. ಅದರಲ್ಲೂ ಈ ಹೈ ಪ್ರೊಫೈಲ್ ಕೇಸ್ ಆಯಿತು ಅಂತಂದರೆ ಮುಗಿದು ಹೋಯಿತು ಕತೆ.
ಜೊತೆಗೇನು ಅಂದರೆ ಈ ಬೇರೆ ಬೇರೆಯವ್ರನ್ನ ಅದ್ರ ವ್ಯಾಪ್ತಿ ತರಬೇಕು ಅನ್ನುವಂಥ ಮನೋಭಾವನೆ ಇದ್ರಂತೂ ಅದ್ರ ಕಥೆನೇ ಬೇರೆ. ಈಗ ಆಗ್ತಿರುವಂಥದ್ದು ಅದೇನೇ. ಸಾಮಾನ್ಯ ಸಂಗತಿ ಅಲ್ಲ. 187 ಕೋಟಿ ರೂಪಾಯಿ ಅಂತಂದರೆ ಎಲ್ಲಿಂದ ಬಂತು, ಎಲ್ಲಿಗೆ ಹೋಯಿತು? ಇಲ್ಲಿಂದ ಹೈದರಾಬಾದಿಗೆ ಹೋಗಿದ್ದಂಗೆ, ರತ್ನಾಕರ ಬ್ಯಾಂಕಿಗೆ ಹೋಗಿದ್ದಂಗೆ, ಅಲ್ಲಿಂದ ಬೇರೆ ಬೇರೆ IT ಅಕೌಂಟ್ಗಳಿಗೆ ಹೋಗುತ್ತೆ, IT ಕಂಪ್ನಿ ಅಕೌಂಟ್ಗಳಿಗೆ, ಈ ಕುರಿ ಕಾಯೋನ ಅಕೌಂಟಿಗೆ ಹೋಗುತ್ತೆ, ಹೆಂಡದ ಅಂಗಡಿ ಅಕೌಂಟಿಗೆ ಹೋಗುತ್ತೆ, ಬಂಗಾರದ ಅಂಗಡಿ ಅಕೌಂಟಿಗೆ ಹೋಗುತ್ತೆ. ಇದೆಲ್ಲವನ್ನು ಕೂಡ ಶೋಧಿಸ್ತಾ ಇದ್ದಾರೆ. ಏನು ನಡೀತಾ ಇದ್ದಾರೆ ಚಪ್ಪ? ರಂಗನಾಥ್, ನಿನ್ನೆ ಬೆಳಿಗ್ಗೆ 7 ಗಂಟೆಯಿಂದ ಬೆಂಗಳೂರಲ್ಲಿರುವಂತಹ ಡಾಲರ್ಸ್ ಕಾಲೋನಿಯ ನಾಗೇಂದ್ರ ನಿವಾಸ ಸೇರಿದಂತೆ ಅದರ ಜೊತೆಗೆ ಯಲಹಂಕದಲ್ಲಿರುವಂತಹ ಬಸವನಗೌಡ ದದ್ದಲ್ ನಿವಾಸ ಸೇರಿ 18 ಕಡೆಗಳಲ್ಲಿ ಏನ್ ದಾಳಿಯಾಗಿತ್ತು, ಎಲ್ಲಾ ಕಡೆಗಳಲ್ಲೂ ಕೂಡ ಇಡೀ ತಮ್ಮ ಶೋಧವನ್ನ ಎಂದೂ ಕೂಡ ಮುಂದುವರಿಸಿರುವಂತದ್ದು. ಅಂದ್ರೆ ರಾತ್ರಿ 12 ಗಂಟೆವರೆಗೂ ಕೂಡ ಶೋಧವನ್ನ ನಡೆಸಂತ ಇಡಿ ನಂತರ ರೆಸ್ಟ್ ತೆಗೆದುಕೊಳ್ತು. ಈಗ ಮತ್ತೆ ಬೆಳಿಗ್ಗೆ 6 ಗಂಟೆಯಿಂದ ನಾಗೇಂದ್ರ ಅವರ ಡಾಲರ್ಸ್ ಕಾಲೋನಿ ನಿವಾಸದಲ್ಲಿ ಫ್ಲಾಟ್ ಏನಿದೆ ಅಲ್ಲಿ ಶೋಧವನ್ನ ಈಗ ಮುಂದುವರಿಸಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ನಿನ್ನೆ ನಾಗೇಂದ್ರ ಜೊತೆಗೆ ಅವರ ಆಪ್ತ ಸಹಾಯಕರಾಗಿರುವಂತಹ ಹರೀಶ್ ರವರ ವಿಚಾರಣೆ ಅವರ ಮನೆಯಲ್ಲೇ ನಡೆಸಿದ್ರು. ಈ ಸಂದರ್ಭದಲ್ಲಿ ಪ್ರತಿಯೊಂದಕ್ಕೂ ಕೂಡ ನಾಗೇಂದ್ರ ಅವರ ಮುಖವನ್ನ ಹರೀಶ್ ನೋಡ್ತಾ ಇದ್ರು. ಸರಿಯಾದಂತಹ ಸಮರ್ಪಕವಾದಂತಹ ಉತ್ತರ ಈ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೀಡ್ತಾ ಇರಲಿಲ್ಲ. ಆ ಕಾರಣಕ್ಕೋಸ್ಕರ ಹರೀಶ್ ರನ್ನ ವಶಕ್ಕೆ ಪಡೆದುಕೊಂಡು ಹೋಗಿ ಶಾಂತಿನಗರದ ಇಡಿ ಕಚೇರಿಯಲ್ಲಿ ಇರಿಸಿಕೊಂಡು ಒಂದಿಷ್ಟು ಮಾಹಿತಿನ ಕಲೆ ಹಾಕುವಂತ ಕೆಲಸವನ್ನ ಮಾಡಿದ್ರು. ಅವರ ಒಂದು ಸ್ಟೇಟ್ಮೆಂಟ್ ಅನ್ನ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳುವಂತ ಕೆಲಸವನ್ನ ಕೂಡ ಮಾಡಿದ್ರು. ಅದಾದ ನಂತರದಲ್ಲಿ ನಿನ್ನೆ ಸಂಜೆ ಹೊತ್ತಿಗೆ ಅವರನ್ನ ಮತ್ತೆ ಡಾಲರ್ಸ್ ಕಾಲೋನಿಯ ನಾಗೇಂದ್ರನ ರಾಮ್ಕಿ ಅಪಾರ್ಟ್ಮೆಂಟ್ ಏನಿದೆ ಫ್ಲಾಟ್ ಅಲ್ಲಿಗೆ ಕರ್ಕೊಂಡು ಬಂದು ಈಗ ಏನು ಹರೀಶ್ ಕೊಟ್ಟಂತಹ ಹೇಳಿಕೆಗಳೇನಿದೆ ಅದಕ್ಕೆ ಸಂಬಂಧಪಟ್ಟಂತೆ ನಾಗೇಂದ್ರರಿಂದ ಅದಕ್ಕೆ ಉತ್ತರವನ್ನ ಪಡೆದುಕೊಳ್ಳುವಂತ ಕೆಲಸವನ್ನ ಸದ್ಯಕ್ಕೆ ಇಡಿ ಅಧಿಕಾರಿಗಳು ಮಾಡ್ತಿರುವಂತದ್ದು. ಇದು ಒಂದು ಕಡೆ ಆದ್ರೆ ಅದ್ರ ಜೊತೆಗೆ ಯಲಹಂಕದಲ್ಲಿರುವಂತಹ ಬಸವನಗೌಡ ದದ್ದಲ್ ನಿವಾಸ ಜೊತೆಗೆ ವಸಂತ ನಗರದಲ್ಲಿರುವಂತಹ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಈ ರೀತಿಯಾಗಿ 18 ಕಡೆಗಳಲ್ಲೂ ಕೂಡ ಸದ್ಯಕ್ಕೆ ಇಡಿ ಶೋಧ ಮುಂದುವರಿಸಿರುವಂತದ್ದು. ಇವತ್ತು ಕೂಡ ಸಂಜೆವರೆಗೂ ಕೂಡ ಶೋಧ ಮುಂದುವರಿಯುತ್ತೆ ಅನ್ನುವಂತ ಮಾತುಗಳು ಕೂಡ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತದ್ದು. ಅದಾದ ನಂತರದಲ್ಲಿ ಸಮರ್ಪಕವಾದಂತಹ ಅವ್ಯವಹಾರ ನಡೆದಿರೋದಕ್ಕೆ ಎವಿಡೆನ್ಸ್ ಏನಾದ್ರು ಸಿಕ್ಕಿದೆ ಆದ್ರೆ ಬಹುಶಃ ನಾಗೇಂದ್ರರನ್ನ ಬಂಧಿಸ್ತಾರ, ಅದ್ರ ಜೊತೆಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೀತಾರ ಅನ್ನುವಂಥದ್ದು ಸಹಜವಾಗಿ ಕುತೂಹಲ ಮೂಡಿಸಿರುವಂತದ್ದು. ರಂಗನಾಥ್, ಓಕೆ, ನೀವು ಸಂಪರ್ಕದಲ್ಲಿರಿ. ಹೆಚ್ಚು ಕಡಿಮೆ ಆದರೆ ಇವ್ರನ್ನ ಬಂಧಿಸಿದರೂ ಕೂಡ ಆಶ್ಚರ್ಯ ಇಲ್ಲ. ವಿನಾಯಕ್ ನಮ್ಮ ಜೊತೆಗಿದ್ದಾರೆ. ವಿನಾಯಕ, ಈಗೇನಲ್ಲಿ ರೇಡ್ ಆಗಿತ್ತು, ಎಲ್ಲ ದಾಖಲೆಗಳ ಪರಿಶೀಲನೆ ಆಯಿತು, ಅದೆಲ್ಲವೂ ಕೂಡ ಮುಗಿದಿದೆ. ಈಗ ಅಧಿಕಾರಿಗಳು ಹೊರಟಿದ್ದಾರೆ. ಯಾರ್ಯಾರನ್ನ ಕರೆಸಿದ್ರು, ಯಾರ್ಯಾರು ವಿಚಾರಣೆ ಮಾಡಿದ್ದಾರೆ, ಯಾವ್ಯಾವ ದಾಖಲಾತಿಗಳು ಸಿಕ್ಕಿದೆ ವಿನಾಯಕ್? ಖಂಡಿತ ರಂಗನಾಥ್, ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿರತಕ್ಕಂಥ ಬ್ರಹ್ಮಾಂಡ ಭ್ರಷ್ಟಾಚಾರ ಕೇವಲ ಮಾಜಿ ಸಚಿವ ನಾಗೇಂದ್ರ ಅವರಿಗೆ ಮಾತ್ರ ಸಂಕಷ್ಟವನ್ನು ಒಡ್ಡಿಲ್ಲ, ಅವರ ಆಪ್ತರಿಗೂ ಕೂಡ ಸಾಕಷ್ಟು ಸಂಕಟ ಒಡ್ಡಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ನಿನ್ನೆ ಬಳ್ಳಾರಿಗೆ ಬಂದಿರತಕ್ಕಂತಹ ಇಡಿ ಅಧಿಕಾರಿಗಳು ಸುದೀರ್ಘವಾಗಿರತಕ್ಕಂತಹ ತನಿಖೆಯನ್ನು ಮತ್ತು ನಾಗೇಂದ್ರ ಅವರ ಮನೆ ಮತ್ತು ಕಚೇರಿ ಮೇಲೆ ಸಾಕಷ್ಟು ತನಿಖೆಯನ್ನು ಮಾಡಿರ್ತಕ್ಕಂಥದ್ದು ಮತ್ತು ದಾಖಲೆಗಳನ್ನು ಕೂಡ ಸಾಕಷ್ಟು ದಾಖಲೆಗಳನ್ನು ತೆಗೆದುಕೊಂಡು ಬೆಂಗಳೂರಿಗೆ ಹೊರಟಿರುವಂಥದ್ದು. ಅದರಲ್ಲಿ ಕೂಡ ಪ್ರಮುಖವಾಗಿ ಅವರ ಆಪ್ತರನ್ನು ಈಗಾಗಲೇ ಕರೆದುಕೊಳ್ಳುವ ಮೂಲಕವಾಗಿ ಸಾಕಷ್ಟು ತನಿಖೆಯನ್ನು ಮಾಡಿದರು. ಆದರೆ ಉಳಿದ ಇನ್ನು ವಿಜಯ್ ಕುಮಾರ್ ಸೇರಿದಂತೆ 4 ಆಪ್ತರು ಇಡೀ ಏನು ಅವರ ತನಿಖೆಗೆ ಸಹಕಾರ ನೀಡಿಲ್ಲ ಮತ್ತು ಅವರು ಕರೆದ ತಕ್ಷಣ ಬಂದಿಲ್ಲ. ಹೀಗಾಗಿ ಈಗಾಗಲೇ ಇಡಿ ಅಧಿಕಾರಿಗಳು ಅವರಿಗೆ ನೋಟಿಸ್ ಅನ್ನು ಕೊಟ್ಟಿರುವಂಥದ್ದು. ಅಂದರೆ ಪ್ರಮುಖವಾಗಿ ಬಳ್ಳಾರಿಗೆ ಹೈದರಾಬಾದ್ ಮೂಲದ ಒಂದು ಖಾಸಗಿ ಅಕೌಂಟ್ನಿಂದ ಏನು ಬಳ್ಳಾರಿಗೆ 25 ಕೋಟಿ ಹಣ ಮದ್ಯದ ಅಂಗಡಿ ಮತ್ತು ಬಂಗಾರದ ಅಂಗಡಿಗಳಿಗೆ ಏನು ಮಾಲೀಕರಿಗೆ ಏನು ಬಂದಿದೆಯಲ್ಲ ಅದರ ಸಂಖ್ಯೆಯ ಆಧಾರದ ಮೇಲೆ ಇಡಿ ಅಧಿಕಾರಿಗಳು ಬಹಳಷ್ಟು ತನಿಖೆಯನ್ನು ಬಳ್ಳಾರಿಯಲ್ಲಿ ಮಾಡಿದ್ರು. ಬಳ್ಳಾರಿಯ ಮಾಜಿ ಸಚಿವ ನಾಗೇಂದ್ರ ಮನೆ ಮತ್ತು ಅವರ ಕಚೇರಿಯಲ್ಲಿ ಸಾಕಷ್ಟು ದಾಳಿಯನ್ನು ಮಾಡುವ ಮೂಲಕವಾಗಿ ಅಲ್ಲಿರ್ತಕ್ಕಂಥ ದಾಖಲೆಗಳನ್ನು ಜಾಲಾಡಿದ್ರು. ಬಳಿಕ ಬೆಳಿಗ್ಗೆ 7 ಗಂಟೆ ಸುಮಾರಿಗೆ ಚೇತನ್ ಅಂದ್ರೆ ನಾಗೇಂದ್ರ ಆಪ್ತ ಸಹಾಯಕ ಚೇತನ್ ಅವರನ್ನ ಕರೆಸಿಕೊಳ್ಳುವ ಮೂಲಕವಾಗಿ ಅವ್ರ ಮೂಲಕವಾಗಿರ್ತಕ್ಕಂಥ ಅವರ ಕಂಪ್ಯೂಟರ್ ಸಂಬಂಧಪಟ್ಟಿರ್ತಕ್ಕಂಥ ಕಂಪ್ಯೂಟರ್ನಲ್ಲಿ ಕೂಡ ಸಾಕಷ್ಟು ದಾಖಲೆಗಳನ್ನು ತೆಗೆದುಕೊಳ್ಳುವ ಮೂಲಕವಾಗಿ ವಾಪಸ್ ಆಗಿರುವಂಥದ್ದು. ತದನಂತರದಲ್ಲಿ 3 ಗಂಟೆಗೆ ಅವರ ಮಾಧ್ಯಮ ಸಲಹೆಗಾರ ನಾಗರಾಜನ್ನು ಕೂಡ ಕರೆಸುವ ಮೂಲಕವಾಗಿ ಸಾಕಷ್ಟು ವಿಚಾರಣೆಯನ್ನು ಮಾಡಿದ್ದಾರೆ. ಅಂದರೆ ನಾಗರಾಜ್ ಮತ್ತು ನಾಗೇಂದ್ರದವರಿಗೆ ಸುಮಾರು 10 ವರ್ಷಗಳ ನಂಟಿದೆ ಮತ್ತು ಆತ ಮಾಧ್ಯಮದಲ್ಲಿ ಕೂಡ ಕೆಲಸ ಮಾಡಿದ್ದಾನೆ. ಹೀಗಾಗಿ ಈ 25 ಕೋಟಿ ಹಣ ಬಳ್ಳಾರಿಗೆ ಬರುವಾಗ ಅದರಲ್ಲಿ ಕೂಡ ಈತ ಸಲಹೆ ಕೊಟ್ಟಿದ್ದ ಅನ್ನೋ ಅನುಮಾನ ಇದೆ. ಹೀಗಾಗಿ ಆತನ್ನು ಕೂಡ ತೀವ್ರವಾಗಿ ಸುಮಾರು 5 ಗಂಟೆ ಕಾಲ ವಿಚಾರಣೆ ಮಾಡಿದ್ರು. ನಂತರದಲ್ಲಿ ವಿಜಯ್ ಕುಮಾರ್ ಇನ್ನೊಬ್ಬ ಅವರ ಆಪ್ತ ಸಹಾಯಕ ವಿಜಯ್ ಕುಮಾರ್ ಅನ್ನು ಕೂಡ ಕರೆ ಮಾಡಿದ್ದಾರೆ. ಆದರೆ ಆತ ಇಡಿಗೆ ಸಹಕಾರವನ್ನು ಕೊಟ್ಟಿಲ್ಲ, ಮೊಬೈಲ್ ಕೂಡ ಸ್ವಿಚ್ ಆಫ್ ಮಾಡಿಕೊಂಡಿದ್ದ. ಹೀಗಾಗಿ ಈಗ ಇಡಿ ಈಗ ಅವರಿಗೆ ನೇರವಾಗಿ ಎಚ್ಚರಿಕೆ ಕೊಡುವ ಮೂಲಕವಾಗಿ ನೋಟಿಸ್ ಅನ್ನು ಕೊಟ್ಟಿರುವಂತದ್ದು ಮತ್ತು ವಿಜಯ್ ಕುಮಾರ್ ಸೇರಿದಂತೆ ಸುಮಾರು 4 ಜನ ನಾಗೇಂದ್ರ ಆಪ್ತರಿಗೆ ಈಗಾಗಲೇ ಇಡಿ ನೋಟಿಸ್ ಕೊಡುವ ಮೂಲಕವಾಗಿ
ಕೂಡಲೇ ಬೆಂಗಳೂರಿನ ಇಡಿ ಕಚೇರಿಗೆ ಬಂದು ಸೂಕ್ತವಾಗಿರ್ತಕ್ಕಂಥ ನಮ್ಮ ತನಿಖೆಗೆ ಸ್ಪಂದನೆ ಮಾಡಬೇಕು, ಇಲ್ಲ ಅಂದ್ರೆ ತಮ್ಮನ್ನ ವಶಕ್ಕೆ ಪಡೆದುಕೊಳ್ತೇವೆ ಅನ್ನೋ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು. ಅಂದ್ರೆ ಪ್ರಮುಖವಾಗಿ ಬ್ರಹ್ಮಾಂಡ ವಾಲ್ಮೀಕಿ ನಿಗಮದಲ್ಲಾಗಿರ್ತಕ್ಕಂಥ ಸುಮಾರು 187 ಕೋಟಿ ಹಗರಣದಲ್ಲಿ ಬಳ್ಳಾರಿಗೂ ಇಂತಿಷ್ಟು ಹಣ ಬಂದಿತ್ತು ಅನ್ನೋ ಸಂಖ್ಯೆಯ ಮೇಲೆ ಸಾಕಷ್ಟು ತೀವ್ರ ರೀತಿಗೆ ವಿಚಾರಣೆ ಮಾಡಿರುವಂಥದ್ದು. ಒಂದು ರೀತಿ ಈ ಪ್ರಕರಣದಲ್ಲಿ ನಾಗೇಂದ್ರ ಬಂಧನ ಆದ್ರೂ ಕೂಡ ಆಶ್ಚರ್ಯ ಇಲ್ಲ. ಜೊತೆಗೆ ಅವರ ಆಪ್ತ ಸಹಾಯಕರು, ಬಳ್ಳಾರಿ ಮೂಲದಲ್ಲಿರ್ತಕ್ಕಂಥ ಅವರ ಆಪ್ತ ಸಹಾಯಕರು ಕೂಡ ಸಾಕಷ್ಟು ಸಂಕಷ್ಟ ಎದುರಿಸುವಂತಾಗಿದೆ ಮತ್ತು ಕೆಲವರನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆ ಮಾಡೋ ಸಾಧ್ಯತೆ ಕೂಡ ದಟ್ಟವಾಗಿರುವಂಥದ್ದು. ರಂಗನಾಥ್, ಓಕೆ, ಧನ್ಯವಾದ ತಮ್ಮಿಬ್ಬರಿಗೂ ಕೂಡ. ಸೊ ಇದು ಸಂಗತಿ ನೋಡಿ.